ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತ್ವಿಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹಳ ಸಿಂಪಲ್ಲಾಗಿ ಅಂಜಲ್ ತವಾ ಫಿಶ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಈ ರೆಸಿಪಿ ತುಂಬಾ ಬೇಗ ಮಾಡ್ಬೋದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಬೋದು. 1 ಇಂಚು ಶುಂಠಿ, ಬೆಳ್ಳುಳ್ಳಿ 1/4 ಕಪ್ಪು, ಕರ್ಬೇವಿನ ಸೊಪ್ಪು 1/4 ಕಪ್ಪು. ಕರ್ಬೇವಿನ ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ ಫಿಶ್ಶಿಗೆ. ಧನಿಯಾ ಪೌಡ್ರು 1/2 ಚಮಚ, ತಂದೂರಿ ಚಿಕನ್ ಮಸಾಲ ಪೌಡ್ರು 1 ಚಮಚ, ಲಿಂಬೆಹಣ್ಣು 1. ತಂದೂರಿ ಚಿಕನ್ ಮಸಾಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಖಂಡಿತ ಹಾಕಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿ 1 ಲಿಂಬೆಹಣ್ಣು ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ 1/4 ಚಮಚ, ಖಾರದ ಪುಡಿ 1 ಚಮಚ. ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ನೋಡಿ ಖಾರ ಹಾಕ್ಕೊಬೋದು. 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಬೇಕು. ನೋಡಿ, ಈ ರೀತಿ ರುಬ್ಬಿದ ನಂತರ ಆ ಮಸಾಲೆನ ತೆಗೆದುಕೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಮಸಾಲೆ ಚೆನ್ನಾಗಿ ಕೋಟಾಗಿರುತ್ತೆ. ಹಾಗೂ ಫಿಶ್ ಫ್ರೈ ಮಾಡಬೇಕಂದಾಗ ಫಿಶ್ಶು ಮಸಾಲೆ ಸಪ್ರೇಟ್ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 4 ಅಂಜಲ್ ಫಿಶ್ನ ತೊಗೊಂಡಿದ್ದೀನಿ. ಅಂಜಲ್ ಮೀನಿಗೆ ಚೆನ್ನಾಗಿ 2 ಕಡೆನೂ ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮ್ಯಾರಿನೇಟ್ ಮಾಡಿದ್ರೇ ತುಂಬ ರುಚಿ ಇರುತ್ತೆ ಫಿಶ್ಶಿಗೆ. ಯಾಕಂದರೆ ಫಿಶ್ಶು ಚೆನ್ನಾಗಿ ಅದರ ಮಸಾಲೆನೆಲ್ಲ ಅಬ್ಸಾರ್ಬ್ ಮಾಡಿರುತ್ತೆ. ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ 2 ಕಡೆನೂ ಮಸಾಲೆನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ನೆನೆಸಿಡ್ಬೋದು, ಮ್ಯಾರಿನೇಟ್ ಮಾಡಿಡ್ಬೋದು. ನಂತರ ಒಂದು ತವಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ನಾವು ಮ್ಯಾರಿನೇಟ್ ಮಾಡಿರುವಂತಹ ಮೀನನ್ನು ಹಾಕಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮಿಂದ ಹೈ ಫ್ಲೇಮ್ವರೆಗೂ ಇದನ್ನು ಹುರ್ಕೊಬೇಕು. ಒಂದು 2 ನಿಮಿಷದ ನಂತರ ತಿರುಗಿಸಿದ್ರೆ ನೀವು ನೋಡ್ಬೋದು ಮಸಾಲೆ ಕ್ಲೀನಾಗಿ ಫಿಶ್ಶಿಗೆ ಅಂಟ್ಕೊಂಡಿರುತ್ತೆ. ಈ ಥರ 2 ಕಡೆನೂ ರೋಸ್ಟ್ ಆಗೋವರೆಗೂ ಇದನ್ನು ಹುರ್ಕೊಬೇಕು. 2 ಕಡೆ ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬಾ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಈ ರೀತಿ ರಸಮ್ ಜೊತೆ, ಬೇಳೆ ಸಾರು ಜೊತೆ ತಿನ್ನೋಕ್ಕೆ ಫಿಶ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇಂತಹ ಬಹಳಷ್ಟು ಸುಲಭವಾದ ರೆಸಿಪೀಸ್ ನಮ್ಮ ಸಾತ್ವಿಸ್ ಕಿಚನಲ್ಲಿ ನೀವು ನೋಡಬಹುದು. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.